ರಂಗಕ್ಕಯ್ಯ, ರಂಗಕ್ಕಯ್ಯ, ರಂಗಕ್ಕಯ್ಯ. ಏನೇ ಕೂಗ್ದೇನೆ ಮಂಜೆ? ರಂಗಕ್ಕಯ್ಯ ರಂಗಕ್ಕಯ್ಯ ಅಂತಿದ್ದಿಲ್ಲ, ಎಂತದೈತೆ? ರಂಗಕ್ಕಯ್ಯ, ಹೇಗಾದ್ರೂ ಮಾಡಿ ನಂಗೊಂದು ಸಹಾಯ ಮಾಡಕ್ಕಯ್ಯ. ನನ್ನ ಗಂಡ ಆಸ್ಪತ್ರೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮಲ್ಗವ್ನೆ. ಆಪ್ರೇಷನ್ ಮಾಡಿಸ್ಬೇಕಂತೆ. ಆ ಆಪ್ರೇಷನ್ಗೆ 50,000 ಬೇಕಂತೆ. ನನ್ನ ಹತ್ರ ದುಡ್ಡಿಲ್ಲ ಅಕ್ಕ. ಹೇಗಾದ್ರೂ ಮಾಡಿ ಒಂದು 50,000 ದುಡ್ಡು ಕೊಡಕ್ಕ. ನಮ್ಮ ಮನೆ ಚೆನ್ನಾಗಾದ್ಮೇಲೆ ಹೇಗಾದ್ರೂ ಮಾಡಿ ನಿನ್ನ 50,000 ನಾನು ತೀರಿಸ್ಬಿಡ್ತೀನಿ ಅಕ್ಕ. ಇಲ್ಲ ಅಂತ ಮಾತ್ರ ಹೇಳ್ಬೇಡ ಕಣಕ್ಕಯ್ಯ. ಸೀನಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಾ? ನನ್ನ ಇದು ಚೆನ್ನಾಗಿದ್ನಲ್ಲೇ ಏನಾಗೋಯ್ತು? ಅಯ್ಯೋ ಪಾಪ, ಒಳ್ಳೆ ಮನುಷ್ಯ. ಅವನಿಗೆ ಈ ತರ ಆಗ್ಬಾರ್ದಿತ್ತು ಬಿಡು. ಹೌದಕ್ಕ, ಏನ್ ಮಾಡೋದು? ನಮ್ಮಂತ ಬಡವ್ರಿಗೆ ಈ ರೀತಿ ಎಲ್ಲ ಆಗ್ಬೇಕಾ? ಡಾಕ್ಟರ್ ಹೇಳಿದ್ದಾರೆ ಸಡನ್ ಆಗಿ 50,000 ಕಟ್ಲಿಲ್ಲ ಅಂದ್ರೆ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿರ್ನೆ ಆಪರೇಷನ್ ಮಾಡ್ಬೇಕು ಅಂತ. ಅಕ್ಕ, ನಿನ್ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ, ಒಂದು 50,000 ದುಡ್ಡಿದ್ರೆ ಕೊಡಕ್ಕ. ಹೇಗಾದ್ರೂ ಮಾಡಿ ನನ್ನ ಗಂಡನ ಪ್ರಾಣನ ಉಳಿಸ್ಕೊಂತೀನಿ. ಏನಾದ್ರೂ ಸಹಾಯ ಮಾಡಕ್ಕ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಅಲ್ಲ ಕಣೆ ಮಂಜಿ, ನಮ್ಮ ಹತ್ರ 50,000 ದುಡ್ಡು ಎಲ್ಲಿಂದ ಬಂದತ್ತೇಳು? ನಾವು ದಿನಗೂಲಿ ಮಾಡಿ ತಿನ್ನಬೇಕು. ಏನೋ ನನ್ನ ಮಗ ಒಂದ್ ಸ್ವಲ್ಪ ದುಡಿತಿದ್ದಾನೆ ಅಂತ ಒಂಚೂರು ಶೋಕಿ ಮಾಡ್ಕೊಂಡು ಓಡಾಡ್ತಿದ್ದೀನಿ ಅಷ್ಟೇ. ಅದನ್ನ ಬಿಟ್ರೆ ನಮ್ಮ ಹತ್ರ ನಿನ್ ಕೊಡಕ್ಕೆ 50,000 ದುಡ್ಡು ಎಲ್ಲಿತ್ತೆ? ನಿಜವಾಗ್ಲೂ ನನ್ನ ಹತ್ರ ಇರ್ತಿದ್ರೆ ನಿಜವಾಗ್ಲೂ ಕೊಡ್ತಿದ್ದೆ ಕಣೆ. ಕ್ಷಮಿಸ್ಬೇಡ ನನ್ನನ್ನ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಕಣೆ. ಅಕ್ಕಯ್ಯ ಪ್ಲೀಸ್ ಕಣಕ್ಕಯ್ಯ, ಇಲ್ಲ ಅಂತ ಮಾತ್ರ ಹೇಳ್ಬೇಡ ಕಣಕ್ಕಯ್ಯ. ನನ್ನ ಹತ್ರ ಇರೋ ಒಡವೆನೆಲ್ಲ ಒಸತಿ ಅವ ಹಿಂಗ್ ಹುಷಾರಿರ್ಲಿಲ್ಲ ಅಂತ ಒಡವೆನೆಲ್ಲ ಅಡ ಇಟ್ಟು ಹೇಗೋ ಕಾಪಾಡ್ಕೊಂಡ್ ಬಂದಿದ್ದೆ. ಹಿಂಗ್ ನನ್ನ ಹತ್ರ ತಾಳಿ ಒಂದ್ ಬಿಟ್ರೆ ಇನ್ನೇನು ಇಲ್ಲ ಅಕ್ಕಯ್ಯ. ಇದನ್ ಮಾರಿದ್ರು ಏನು ಒಂದ್ 30,000 ಬರ್ಬೋದಷ್ಟೇ. ಅದನ್ ಬಿಟ್ರೆ 50,000 ಗಟ್ಲೆ ದುಡ್ಡು ಕೊಡಲ್ಲ ಅಕ್ಕಯ್ಯ. ಪ್ಲೀಸ್ ಕಣಕ್ಕಯ್ಯ, ನಿನ್ ಕೈಲಿ ಆದಷ್ಟಾದ್ರೂ ಸಹಾಯ ಮಾಡಕ್ಕಯ್ಯ. ನೋಡೆ, ನೀನ್ ಇಷ್ಟು ಬೇಡ್ಕೊಂತಿದೀಯ ಅಂತ ಒಂದ್ 5,000 ಕೊಡ್ತೀನಿ. ಅಷ್ಟೇ ನನ್ನ ಹತ್ರ ಇರೋದು. ಅದನ್ನ ಬಿಟ್ರೆ ಇನ್ನ ಜಾಸ್ತಿ ನನ್ನ ಹತ್ರ ಇಲ್ಲಿಂದ ಬರುತ್ತೆ ಹೇಳೋ ದುಡ್ಡು. ನೋಡು, ನಿನ್ ಕಷ್ಟ ನೋಡಕ್ಕಾಗ್ದಲೆ, ನೀನ್ ಅಳಿನ ನೋಡಕ್ಕಾಗ್ದಲೆ ಒಂದ್ 5,000 ದುಡ್ಡು ಕೊಡ್ತಿದ್ದೀನಿ. ತಗೋ ತಾಳೆ, ಈ 5,000ನ ಇಟ್ಕೋ, ಯಾತಕ್ಕಾದ್ರೂ ಬೇಕಾಗುತ್ತೆ. ನಿನ್ ಗಂಡಂಗ್ ಹುಷಾರಾದ್ಮೇಲೆ ಕೊಡಂತೆ ತೀರಾ. ನನ್ನ ಹತ್ರ ಇರೋದು ಇಷ್ಟ ಅಮ್ಮ, ಜಾಸ್ತಿ ಇಲ್ಲ. 5,000ನೇನ ಅಕ್ಕ ಇರೋದು? ಈಗ ಬಾಕಿ 45,000ಕ್ಕಿನ್ನು ಏನ್ ಮಾಡ್ಲಿ? ಇನ್ನು ಬೆಡ್ ಖರ್ಚು ಅದು ಇದು ಖರ್ಚು ಅಂತ ಅದೆಷ್ಟು ಬರುತ್ತೆ ಇನ್ನೂ ಗೊತ್ತಿಲ್ಲ. ಇರ್ಲಿ ಬಿಡಕ್ಕ, ಇಷ್ಟಾದ್ರೂ ಸಹಾಯ ಮಾಡ್ದಿಲ್ಲ. ರಂಗಕ್ಕಯ್ಯ ಒಂದ್ 5,000 ದುಡ್ಡು ಕೊಡ್ತು. ಇನ್ನು ಬಾಕಿ ದುಡ್ಡಿಗೆ ಏನ್ ಮಾಡೋದು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಯಾರಿಗಪ್ಪ ಕೇಳಲಿ ದುಡ್ಡನ್ನ? ಅಲ್ಲ, ನಮ್ಮಂತ ಬಡವ್ರಿಗೆ ಈ ರೀತಿ ಎಲ್ಲ ಆಗ್ಬೇಕು. ಅಜ್ಜಿ, ಅಜ್ಜಿ, ಕ್ಯೂಡಜ್ಜಿ, ಕ್ಯೂಡಜ್ಜಿ. ಏನೇ ಮಂಜಿ, ಏನ್ ಈ ಕಡೆ ಬಂದ್ಬಿಟ್ಟಿದ್ಯಾ? ಅದು ಅಲ್ದಲೆ ಕ್ಯೂಡಜ್ಜಿ ಅಂತ ಕೂಗ್ತಿದ್ಯಲ್ಲ, ಯಾಕೆ? ಏನೈತೆ? ಯಾಕೆ ಅಳ್ತಿದ್ಯಾ ಈ ರೀತಿ? ಯಾಕೆ ಕಣ್ಣಲ್ಲೇ ನೀರ್ ಹಾಕ್ತಿದ್ಯಾ? ಅಜ್ಜಿ, ಏನ್ ಮಾಡೋದು ಹೇಳಜ್ಜಿ? ನಂಗೆ ಹುಷಾರಿಲ್ದಲೆ ಆಸ್ಪತ್ರೆಯಲ್ಲಿ ಇದ್ದಾನೆ. ಸಡನ್ ಆಗಿ ಆಪರೇಷನ್ ಮಾಡ್ಬೇಕಂತೆ. ಆಪರೇಷನ್ ಮಾಡಕ್ 50,000 ದುಡ್ಡು ಬೇಕಂತೆ. ಎಲ್ಲೋದ್ರು ದುಡ್ಡು ಒಂದ್ ಚೆಕ್ಕೆ ಆಗ್ತಿಲ್ಲ. ರಂಗಕ್ಕಯ್ಯನ ಹತ್ರ ಹೋಗಿದ್ದೆ. ರಂಗಕ್ಕಯ್ಯ ನನ್ನ ಹತ್ರ ಇರೋದೇ ಇಷ್ಟು ಅಂತ 5,000 ದುಡ್ಡು ಕೊಟ್ಟಿದ್ದೆ. ಇನ್ನು ಬಾಕಿದು 45,000 ದುಡ್ಡು ಕೊಡಿಸ್ಬೇಕು. ಎಲ್ಲಿಂದ ತರೋದು, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಜ್ಜಿ, ನಿನ್ನ ಹತ್ರ ಒಂದ್ 50,000 ದುಡ್ಡಿದ್ರೆ ಕೊಡಜ್ಜಿ. ನನ್ ಗಂಡ ಹುಷಾರಾಗ್ತಿದ್ದಂಗೆ ನಿಂಗೆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಇಲ್ಲ ಅಂತ ಹೇಳ್ಬೇಡ ಕಣಜ್ಜಿ, ಕೊಡಜ್ಜಿ. ಅಲ್ಲ ಕಣೆ ಮಂಜಿ, ನನ್ನ ಹತ್ರ ಈ ಮುದ್ಕೆ ಹತ್ರ 50,000 ದುಡ್ಡು ಎಲ್ಲಿಂದ ಬಂದಿತ್ತೆ? ಅಲ್ಲ, ನಂಗೆ ಬರೋ ಪೆನ್ಷನಲ್ಲಿ ಹೇಗೋ ಜೀವನನ ನಡೆಸ್ತಿದ್ದೀನಿ. ಅಂಥದ್ರಲ್ಲಿ 50,000 ಗಟ್ಟಲೆ ದುಡ್ಡು ನನ್ನ ಹತ್ರ ಎಲ್ಲಿಂದ ಬರುತ್ತೇಳು? ನೀನೇ ಅರ್ಥ ಮಾಡ್ಕೊ, ಎಲ್ಲಿಂದ ಬರುತ್ತೇಳು ನನ್ನ ಹತ್ರ 50,000? ಅಯ್ಯೋ ಅಜ್ಜಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನ ಯಾರಿಗೆ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದು? ಆ ದೇವ್ರು ಯಾಕೆ ನಮ್ಗೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಕಣಜ್ಜಿ. ಅಯ್ಯೋ ಅಳ್ಬೇಡ, ಸುಮ್ಮನಿರೆ. ಸೀನಪ್ಪ ಒಳ್ಳೆ ಮನುಷ್ಯ, ಅವನಿಗೆ ಯಾವಾಗಲೂ ಕೆಟ್ಟದಾಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಸುಮ್ಮನಿರು, ಅಳ್ಬೇಡ. ಹೇಗೋ ಮಾಡಿ ಹುಷಾರಾಗ್ತಾನೆ. ಅಲ್ಲ ಕಣೆ, ಈ ವಿಷಯನ ನೀನು ಗಂಗಂಗೆ ಫೋನ್ ಮಾಡಿ ತಿಳಿಸ್ಯಾ? ಅಲ್ಲ, ಅವ್ರ ಅಪ್ಪಯ್ಯ ಹಿಂಗೆ ಸೀರಿಯಸ್ ಆಗಿದ್ದಾರೆ ಅಂತ ಒಂದು ಮಾತು ಫೋನ್ ಮಾಡಿ ತಿಳಿಸೋದಲ್ವೇ? ಗಂಗಾ ಅವ್ರ ಅಪ್ಪನ ಮೇಲೆ ಪ್ರಾಣನೇ ಮಾಡಿಕೊಂಡಿದ್ದಾಳೆ. ಅಂಥದ್ರಲ್ಲಿ ಈ ವಿಷಯನ ನೀನು ತಿಳಿಸ್ತಿದ್ಯಾ ಇಲ್ವಾ? ಇಲ್ಲ ಕಣಜ್ಜಿ, ಅವಳಿಗೆ ನಾನು ಮಾತಾಡ್ಸಲ್ಲ. ಅವಳು ಯಾವತ್ತು ಛತ್ರದಿಂದ ಓಡೋದ್ಲು, ಅವತ್ತಿಗೆ ನನ್ನ ಅವಳ ಸಂಬಂಧ ಮುರಿದೋಯ್ತು ಅಂತ ಅವಳು ಮರ್ತ್ಬಿಟ್ಟಿದ್ದೀನಿ. ಮತ್ತೆಲ್ಲಿಂದ ಅವಳಿಗೆ ಫೋನ್ ಮಾಡಿ ತಿಳಿಸೋಣ? ಅವಳ ನಂಬರು ಸಹ ನಂಗೆ ಗೊತ್ತಿಲ್ಲ. ಸರಿ ಕಣಜ್ಜಿ, ಇನ್ನು ಬರ್ತೀನಿ, ಬೇರೆ ಯಾರಿಗಾದ್ರೂ ಕೇಳ್ತೀನಿ.
ಹೆಂಗೆ ಅಳ್ಕೊಂಡು ಬಂದ್ಬಿಟ್ಟಿದ್ದಾಳೆ ನೋಡು. ಬಾಕಿ ಟೈಮಲ್ಲೆಲ್ಲ ಊರು ತಿರ್ಕಿತ್ತಾರ ಮುಖ ಸಿಂಡ್ರಿಸ್ಕೊಂಡು ಓಡಾಡ್ತಾಳೆ ಬೀದಿಲೆಲ್ಲ. ಯಾರಿಗೂ ಒಬ್ರಿಗೂ ಮಾತಾಡಲ್ಲ. ಈಗ ಕಷ್ಟದಲ್ಲಿ ಇದ್ದಾಳಲ್ಲ, ಈಗ ಗೊತ್ತಾಗುತ್ತೆ ಇವಳಿಗೆ. 1 ರೂಪಾಯಿ ದುಡ್ಡು ಹುಟ್ಟಲ್ಲ ಅಂತ. ಮಳ್ಳಿ ಹಂಗೆ ಮಾತಾಡ್ಸ್ತಾಳೆ ಈಗ ಬಂದು 50,000 ದುಡ್ಡು ಬೇಕಿತ್ತು ಅಂತ. ನಾವೇ ಪೆನ್ಷನ್ ದುಡ್ಡಲ್ಲಿ ಬಾಳ್ತಿರೋರು, ನಮ್ಮ ಹತ್ರ ಎಲ್ಲಿಂದ ಬಂದತ್ತು 50,000 ದುಡ್ಡು? ಆದ್ರೂ ಪಾಪ ಇವಳ ಮುಖ ಅಲ್ಲ, ಸೀನಪ್ಪನ ಮುಖ ನೋಡಿ ಕೊಡ್ತಿದ್ದೆ. ಏನು ಮಾಡೋಣ, ನನ್ನ ಹತ್ರ ಇಲ್ವಲ್ಲ. ನೋಡೋಣ ಲಾಸ್ಟಿಗೆ ಏನಾದರೂ ಇವಳಿಗೆ ದುಡ್ಡು ಅಡ್ಜಸ್ಟ್ ಏನಾದರೂ ಆಗಲಿಲ್ಲ ಅಂದರೆ ಒಂದು 5,000 ಬ್ಯಾಂಕಲ್ಲಿ ಇರ್ಬೋದು, ಬಂದು ಬಿಡಿಸ್ಕೊಂಡು ಕೊಡೋಣ. ಏನು ಮಾಡೋದು, ಕಷ್ಟ ಕಾಲದಲ್ಲಿ ಊರಿನವರು ಸಹಾಯ ಮಾಡಲಿಲ್ಲ ಅಂದರೆ ಮತ್ತಿನ್ನು ಯಾರು ಮಾಡ್ತಾರಲ್ವೇ? ಏನು ಮಾಡೋದು, ನನ್ನ ಗಂಡನ ಪ್ರಾಣನ ಹೇಗೆ ಉಳಿಸ್ಕೊಳ್ಳೋದು? ಸದ್ಯಕ್ಕೆ ನನ್ನ ಹತ್ರ ಇರೋದು ಈ ತಾಳಿ ಒಂದೇ. ಈ ತಾಳಿನೇ ಅಡ ಇಟ್ಟತ್ಲೆಗೆ ನನ್ನ ಗಂಡನ ಪ್ರಾಣನ ಉಳಿಸ್ಕೋಬೇಕು. ಅಪ್ಪಯ್ಯ ಅಪ್ಪಯ್ಯ ಎದ್ದಳಪ್ಪಯ್ಯ, ಅಪ್ಪಯ್ಯ ಕಣ್ಣು ಬಿಡಪ್ಪಯ್ಯ, ನೋಡಪ್ಪಯ್ಯ ಯಾರು ಬಂದಿದ್ದೀನಿ ಅಂತ. ಅಪ್ಪಯ್ಯ ನಿನ್ ಮಗಳು ಬಂದಿದ್ದೀನಿ, ಎದ್ದು ಅಪ್ಪಯ್ಯ. ನಂಗೆ ಈ ರೀತಿ ನಿನ್ ಮಲ್ಗಿರೋ ನೋಡಕ್ಕಾಗ್ತಿಲ್ಲ, ಎದ್ದಳಪ್ಪಯ್ಯ. ಅಪ್ಪಯ್ಯ ನೋಡಲಿ ಯಾರು ಬಂದಿದ್ದೀನಿ ಅಂತ ನೋಡು, ನಿನ್ ಮಗಳು ಬಂದಿದ್ದೀನಿ, ಎದ್ದು ಅಪ್ಪಯ್ಯ. ಅಪ್ಪಯ್ಯ ಮಾತಾಡಪ್ಪಯ್ಯ, ಅಪ್ಪಯ್ಯ ನನ್ನ ಜೊತೆ ಮಾತಾಡಪ್ಪಯ್ಯ. ಅಪ್ಪಯ್ಯ ನಂಗೆ ಈ ರೀತಿ ನಿನ್ನ ನೋಡಕ್ಕಾಗ್ತಿಲ್ಲ, ಮಾತಾಡಪ್ಪಯ್ಯ. ಅಪ್ಪಯ್ಯ ಮಾತಾಡಪ್ಪಯ್ಯ. ಗಂಗಾ ಅಳಬೇಡ, ಸುಮ್ಮನಿರಮ್ಮ, ಸಮಾಧಾನ ಮಾಡ್ಕೊ. ಏನಾಗಲ್ಲ ನಿಮ್ಮ ಅಪ್ಪಂಗೆ, ಸುಮ್ಮನಿರು. ಈ ರೀತಿ ಕಣ್ಣಲ್ಲಿ ನೀರಾಗ್ತಾ ಕೂತ್ರೆ ಅವರಿಗೆ ಮತ್ತಷ್ಟು ದುಃಖ ಆಗುತ್ತಲ್ವಾ? ಸುಮ್ಮನಿರು, ಏನಾಗಲ್ಲ, ಸುಮ್ಮನಿರು, ಚೆನ್ನಾಗಾಗ್ತಾರೆ. ಅಪ್ಪಯ್ಯ ಮಾತಾಡಪ್ಪಯ್ಯ. ಅಲ್ಲ ನಿಂಗೆ ಈ ರೀತಿ ಹುಷಾರಿಲ್ಲ ಅಂತ ಒಂದ್ ಮಾತು ನಂಗೆ ಫೋನ್ ಮಾಡಿ ಹೇಳಿಲ್ವಲ್ಲ ಅಪ್ಪಯ್ಯ? ಎಷ್ಟು ದಿವಸದಿಂದ ಚಿಂತೆಯಲ್ಲಿ ಬರೀ ಕೊರಗ್ತಿದೀಯ. ನಾನು ಫೋನ್ ಮಾಡಿ ಹೇಳಿದ್ದೆ ತಾನೆ ಅಪ್ಪಯ್ಯ, ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಂಗೆ ತುಂಬಾ ಒಳ್ಳೆ ಕುಟುಂಬ ಸಿಕ್ಕಿದೆ ಅಂತೆಲ್ಲ ಹೇಳಿದ್ದೀನಿ. ಅಂಥದ್ರಲ್ಲಿ ಯಾಕಪ್ಪಯ್ಯ ನೀನು ಈ ರೀತಿ ಆರೋಗ್ಯನ ಹಾಳು ಮಾಡ್ಕೊಳ್ತಿದೀಯ? ಅಪ್ಪಯ್ಯ ಎದ್ದು ಅಪ್ಪಯ್ಯ, ಮಾತಾಡಪ್ಪಯ್ಯ ನನ್ನ ಜೊತೆ. ನಾನು ಅವಾಗಲೇ ಹೇಳಿದ್ದಲ್ವಾ, ಜಾಸ್ತಿ ಜನ ಇರಬಾರ್ದು ಪೇಷಂಟ್ ಹತ್ರ ಅಂತ. ಪೇಷಂಟಿಗೆ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರೇ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕಷ್ಟೇ. ಈ ರೀತಿ ಗುಂಪುಕಟ್ಕೊಂಡೆಲ್ಲ ಬರಂಗಿಲ್ಲ. ಇದು ಎಮರ್ಜೆನ್ಸಿ ವಾರ್ಡು. ಈ ರೀತಿ ಎಲ್ಲ ಜಾಸ್ತಿ ಜನ ಬರಂಗಿಲ್ಲ. ಸರ್ ಆಯ್ತು, ಈಗಿನ್ನು ಬಂದಲ್ಲ, ನಮ್ಮ ಅಪ್ಪಾಜಿ ಹೇಗಿದ್ದಾರೆ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಹೊರಗಡೆ ಹೋಗ್ತೀವಿ ಸರ್. ಹೇಗಾದ್ರೂ ಮಾಡಿ ನಮ್ಮ ಅಪ್ಪಯ್ಯನ ಉಳಿಸ್ಕೊಡಿ ಸರ್, ಹೇಗಾದ್ರೂ ಮಾಡಿ ನಮ್ಮ ಅಪ್ಪಯ್ಯನ ಉಳಿಸ್ಕೊಡಿ. ಕಣಮ್ಮ, ನಾನು ಅವಾಗ್ಲೇನು ಹೇಳಿದ್ನಲ್ಲ, ಬೇಗ 50,000 ದುಡ್ಡನ್ನ ಕೌಂಟರಲ್ಲಿ ಕಟ್ಟಿದ್ರೆ ನಾವು ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಆಪರೇಷನ್ ಆದ್ಮೇಲೆ ಪ್ರಾಣಕ್ಕೇನು ಅಪಾಯ ಆಗಲ್ಲ. ನೋಡ್ರಿ, ಇನ್ನೊಂದು 1/4 ಗಂಟೆ ಟೈಮ್ ಇದೆ ಅಷ್ಟೇ. ಈ 1/4 ಗಂಟೆ ಒಳಗಡೆ ಆಪರೇಷನ್ ಮಾಡಲೇಬೇಕು, ಇಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ. ಏನ್ ಮಾಡ್ತೀರಾ ನೋಡ್ರಿ. ಇಷ್ಟು ದುಡ್ಡು ಕಟ್ಟಬೇಕು ಸರ್? ದುಡ್ಡು ಕಟ್ಟಿದ್ರೆ ಆಪರೇಷನ್ ಆದ್ರೆ ಇವ್ರ ಪ್ರಾಣ ಉಳಿಯುತ್ತಾ? ಗ್ಯಾರಂಟಿ ಕೊಡ್ತೀರಾ ಸರ್? ಹೌದು ಕಣಪ್ಪ, ನಾನು ಅವಾಗಲೇ ಏನು ಹೇಳಿದ್ದೀನಿ. ಈ 1/4 ಗಂಟೆ ಒಳಕ್ಕೆ ಒಂದು 50,000 ದುಡ್ಡು ಕಟ್ಟಿದ್ರೆ ನಾವು ಆಪರೇಷನ್ನ ಸ್ಟಾರ್ಟ್ ಮಾಡ್ತೀವಿ. ಆಪರೇಷನ್ ಆದಮೇಲೆ 90% ಗ್ಯಾರಂಟಿ ಕೊಡ್ತೀವಿ, ಇನ್ನು 10% ಕೊಡಲ್ಲ ಅಷ್ಟೇ. ದುಡ್ಡು ಕಟ್ರಿ, ನಿಮ್ಮ ಇಷ್ಟ. ಆಪರೇಷನ್ ಮಾಡ್ರಿ ಅಂದರೆ ಮಾಡ್ತೀವಿ, ಇಲ್ಲ ಅಂದರೆ ಸುಮ್ಮನೆ ಇರ್ತೀವಿ. ಇಲ್ಲ ಸರ್, ನಾನು ಈಗಲೇ ಹೋಗಿ ಕೌಂಟರಲ್ಲಿ ಹಣ ಕಟ್ಟು ಬರ್ತೀನಿ. ನೀವು ಆಪರೇಷನ್ಗೆ ಎಲ್ಲ ಸಿದ್ಧತೆನೂ ಮಾಡ್ಕೊಳ್ಳಿ ಸರ್. ಸರಿ ಕಣಪ್ಪ, ಆಯಿತು, ಹೋಗು. ಹಾಗಾದ್ರೆ ಬೇಗ ಹೋಗಿ ಕೌಂಟರಲ್ಲಿ ದುಡ್ಡು ಕಟ್ಟು ಬರೋಗ್ರಿ. ನಾನು ಆಪ್ರೇಷನಿಗೆ ಎಲ್ಲ ರೆಡಿ ಮಾಡ್ಕೊಡ್ತೀನಿ. ನಡೀರಿ, ಈಗ ಎಲ್ಲರೂ ಹೊರಗಡೆ ಹೋಗ್ರಿ. ಸಡನ್ನಾಗಿ ಈಗ ಆಪ್ರೇಷನ್ ಮಾಡಲೇಬೇಕು. ಹೇಗೋ ಕೌಂಟರಲ್ಲಿ ದುಡ್ಡು ಕಟ್ಟು ಬರ್ತೀನಿ ಅಂತ ಒಪ್ಕೊಂಡಿದ್ದಾರಲ್ಲ, ಹೇಗಾದರೂ ಮಾಡಿ ಇವ್ರ ಪ್ರಾಣನ ಉಳಿಸ್ಲೇಬೇಕು. ಸಿಸ್ಟರ್, ಆಪ್ರೇಷನಿಗೆ ಎಲ್ಲ ರೆಡಿ ಮಾಡ್ಕೊಳ್ರಿ. ಗೀತಕ್ಕ ಗೀತಕ್ಕ ಗೀತಕ್ಕ, ನೀನಾ? ಏನು ಇವತ್ತು ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಗೀತಕ್ಕ, ಅದು ನಮ್ಮನೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಎಮರ್ಜೆನ್ಸಿ ಅವರಿಗೆ ಆಪರೇಷನ್ ಮಾಡಿಸ್ಬೇಕಂತೆ. ಅಕ್ಕ ದಯವಿಟ್ಟು ಒಂದು 50,000 ದುಡ್ಡಿದ್ರೆ ಕೊಡಕ್ಕ. ಹೇಗದು ಮಾಡಿ ನನ್ನ ಗಂಡ ಹುಷಾರಾಗ್ತಿದ್ದಂಗೆ ಈ 50,000ನ ತೀರಿಸ್ಬಿಡ್ತೀನಿ ಅಕ್ಕ. ಅಕ್ಕ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಕಣಕ್ಕ. ಅಕ್ಕ ಒಂದು 50,000 ದುಡ್ಡಿದ್ರೆ ಕೊಡಕ್ಕ. 50,000ನ? ಏನಾಯ್ತು ಸೀನಪ್ಪಂಗೆ? ಚೆನ್ನಾಗೇ ಇದ್ರಲ್ಲ, ಅಂತದೇನಾಗೋಯ್ತು? ಎಮರ್ಜೆನ್ಸಿ ಹೃದಯಘಾತ ಆಗಿತ್ತ? ಅಯ್ಯೋ ದೇವ್ರೆ, ಪಾಪ ಒಳ್ಳೆ ಮನುಷ್ಯ, ಈ ರೀತಿ ಆಗ್ಬಾರ್ದಿತ್ತು ಬಿಡು. ಹೌದು ಕಣಕ್ಕ, ಈ ರೀತಿ ಆಗೋಗ್ಬಿಟ್ಟಿದೆ. ಈಗೇನು ಮಾಡೋಕ್ಕಾಗಲ್ಲ, ಸಡನ್ ಆಗಿ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಕ್ಕ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಕಣಕ್ಕ, ಒಂದು 50,000 ದುಡ್ಡು ಕೊಡಕ್ಕ. ನೋಡೆ ಮಂಜಿ, ನಿಂಗೋಸ್ಕರ ಇಲ್ಲ ಅಂದ್ರು ಸೀನಪ್ಪಂಗೋಸ್ಕರನಾದ್ರೂ ನಾನು ದುಡ್ಡು ಕೊಡ್ತಿದ್ದೆ. ಏನ್ ಮಾಡೋಣ, ನಮ್ಮವು ಸಾಲ ಇದಾವಲ್ಲ ಬ್ಯಾಂಕಲ್ಲಿ, ಅದಕ್ಕೋಸ್ಕರ ಬೆಳಿಗ್ಗೆ ಇನ್ನು ತಾಂಡೋಗಿ ನಮ್ಮ ಮನೆಯ ದುಡ್ಡು ಕಟ್ ಬಂದಿತ್ತೆ. ಮನೇಲಿ ಈಗ ದುಡ್ಡೇ ಇಲ್ಲ. ಪಾಪ ಸೀನಪ್ಪನ ಮುಖ ನೋಡ್ಕೊಂಡು ತಡಿ, ಒಂದು 5,000 ದುಡ್ಡಿತ್ತೆ, ತಮ್ಮನ್ ಕೊಡ್ತೀನಿ. ತಗೊಳ್ಳೆ ಮಂಜಿ, ನನ್ನ ಹತ್ರ ಇರೋದೇ 5,000. ಆ ಸೀನಪ್ಪನ ಮುಖ ನೋಡ್ಕೊಂಡು ಕೊಡ್ತಿದ್ದೀನಿ ಅಷ್ಟೇ, ನಿನ್ನ ನೋಡ್ಕೊಂಡಲ್ಲ. ಅಲ್ಲ, ನೀನ್ ಈ ಕೆಟ್ಟನಕ್ಕೆ ಇವತ್ತು 50,000 ದುಡ್ಡು ಹುಟ್ಟಿಲ್ವಲ್ಲ ನಿನ್ ಮುಖಕ್ಕೆ. ಅಲ್ಲ, ನೀನು ಬೀದಿಲೆಲ್ಲ
ಜಂಬ ತೋರಿಸ್ಕೊಂಡು ಓಡಾಡ್ತೀಯಲ್ಲ, ಅದಕ್ಕೆ ನಿಂಗೆ ಇವತ್ತು ಈ ರೀತಿ ಆಗಿರೋದು. ನೀನ್ ಚೆನ್ನಾಗಿರ್ತಿದ್ರೆ 50,000 ಅಲ್ಲ 1,00,000 ದುಡ್ಡು ಹುಟ್ಟವು. ನೀನ್ ಚೆನ್ನಾಗಿರ್ಬೇಕಲ್ಲ. ನೀನೇನ ಗಂಗಂಗೆ ಕಮ್ಮಿಗೋಳು ಹೊಯ್ಕೊಂಡಿದೀಯನಿ. ತಾಯಿ ಇಲ್ಲ ತಬ್ಲಿಗೆ ಕಮ್ಮಿಗೋಳು ಹೊಯ್ಕೊಂಡಿದೀಯ. ಅದಕ್ಕೆ ಇವತ್ತು ಆ ದೇವ್ರು ನಿಂಗೆ ಸರಿಯಾಗಿ ಪಾಠ ಕಲಿಸಿದಾನೆ. ಅದಕ್ಕೆ ನಿನ್ ಮಗಳು ನಿನ್ ಕಾಟನ ತಾಳದಲ್ಲೇ ಯಾರೋ ಜೊತೆ ಓಡೋಗಿ ಒಳ್ಳೆ ಕೆಲಸನೇ ಮಾಡಿದ್ದಾಳೆ ಅವಳು. ಅಲ್ಲ ಗೀತಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದೀಯ? ಕಷ್ಟ ಅಂತೇಳಿ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದಕ್ಕೆ ನಾನು ಈ ರೀತಿ ಆಡಿಸ್ತಿದೀಯ ನೀನು. ಯಾಕೆ ಈ ರೀತಿ ಮಾತಾಡ್ತಿದೀಯ? ನನಗೆ ನನ್ನ ತಪ್ಪಿನ ಅರಿವಾಗಿತ್ತೆ ಕಣೆ. ನೀನೇನು ಪದೇ ಪದೇ ಅದನ್ನೇ ತೋರ್ಸೋದು ಬೇಡ. ನಂಗೆ ಗೊತ್ತಾಗಿದೆ ನಾನು ಮಾಡಿರೋದೆಲ್ಲ ತಪ್ಪು ಅಂತ. ಸದ್ಯ ಈಗ್ಲಾದ್ರೂ ಆ ದೇವ್ರು ನಿಮ್ಗೆ ಬುದ್ಧಿ ಕೊಟ್ನಲ್ಲ, ಈಗಾದ್ರೂ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡಿರು. ಊರಿನ ಜನದ ಹತ್ರ ಎಲ್ಲ ಚೆನ್ನಾಗಿರು. ಅವಾಗ ಈ ರೀತಿ ಕಷ್ಟ ಕಾಲದಲ್ಲಿ ಯಾರಾದ್ರೂ ಕೈ ಹಿಡಿತಾರೆ. ಅದನ್ನ ಬಿಟ್ಟು ಮೊದ್ಲೇ ನಂಗೆ ಜಮ್ಮ ಮಾಡ್ಕೊಂಡು ಅವ್ರ ಬಗ್ಗೆ ಇವರಿಗೆ ಇವ್ರ ಬಗ್ಗೆ ಅವರಿಗೆ ಚಾಡಿ ಮಾತಾಡ್ಕೊಂಡು ತಿರ್ಗಾಡಿದ್ರೆ ₹1 ದುಡ್ಡು ಹುಟ್ಟಲ್ಲ ನೋಡು. ಸರಿ ಗೀತಾ, ಕೊಡು ನಂಗೆ ಈ 5,000 5 ಲಕ್ಷ ಸಮ ಆಗಿದೆ. ಈಗ ಇನ್ನು ಹೇಗಾದ್ರೂ ಮಾಡಿ 40,000 ದುಡ್ಡು ಹೊಂದಿಸ್ಬೇಕು. ನನ್ನ ಹತ್ರ ರಂಗಕ್ಕ ಕೊಟ್ಟಿರೋದು 5,000, ನೀನು ಕೊಟ್ಟಿರೋದು 5,000 ಅಷ್ಟೇ ಇರೋದು. ಈಗ ಹೇಗಾದ್ರೂ ಮಾಡಿ 40,000 ದುಡ್ಡು ಹೊಂಚಿ ಇನ್ನು 1/4 ಗಂಟೆ ಒಳಕ್ಕೆ ನಾನು ತಗೊಂಡೋಗ್ಬೇಕು. ನೀ ತಗೋ, ಹೋಗು, ಬೇಗ ಹೋಗಿ ನಿನ್ ಗಂಡನ ಪ್ರಾಣನ ಉಳಿಸ್ಕೊ ಹೋಗು. ಅಯ್ಯೋ ಪಾಪ ಸೀನಪ್ಪ ಒಳ್ಳೆ ಮನುಷ್ಯ. ಇವಳು ಮಾಡಿರೋ ತಪ್ಪಿಗೆ ಪಾಪ ಸೀನಪ್ಪ ತೊಂದರೆ ಅನುಭವಿಸ್ತಿದ್ದಾನೆ ಅಷ್ಟೇ. ಮಗಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ. ಪಾಪ ಗಂಗಂಗ್ ಗೊತ್ತಾಯ್ತೋ ಇಲ್ವೋ, ಬಂದಿದ್ದಾಳೋ ಇಲ್ವೋ ಅದು ಗೊತ್ತಿಲ್ಲ. ಏನು ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಈಗ ಯಾರ ಮೇಲೂ ಭರವಸೆನೇ ಇಲ್ಲ. ಬೆಳಿಗ್ಗೆ ಇದ್ದವರು ಸಂಜೆ ಇರೋದು ಗ್ಯಾರಂಟಿ ಇಲ್ಲ, ಸಂಜೆ ಇದ್ದವರು ಬೆಳಿಗ್ಗೆವರೆಗೂ ಎದ್ದೊಳೋದೇ ಗ್ಯಾರಂಟಿ ಇಲ್ಲ. ಆ ತರ ಜೀವನ ಆಗಿತ್ತೆ. ಒಂದೊಂದು ಕ್ಷಣವು ಮನುಷ್ಯಂಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ